ಹೆಸರು ಬಂದು ಅಬ್ದುಲ್ ರಜಾಕ್ ಅಂತ. ನಾನು ಚಿಕ್ಕಮುದವಾಡಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 3 ಬಾರಿ ಆಯ್ಕೆ ಆಗಿದ್ದೀನಿ, ಹ್ಯಾಟ್ರಿಕ್ ಆಗಿ ಗೆದ್ದು. ಅದು ನಮ್ಮ ವರ್ಚಸ್ ನೋಡಿ ನಮ್ಮ ಸಾಹೇಬರು ಇವತ್ತು ನಮ್ಮ ಫಂಕ್ಷನ್ ಕರೆದು ಒಂದು ಸ್ಥಾನಮಾನ ಕೊಡಬೇಕು, ಅಧ್ಯಕ್ಷ ಕೊಡಬೇಕಾಗಿತ್ತು. ಅಲ್ಲಿ ಒಂಚೂರು ಸಮಸ್ಯೆ ಇರೋದ್ರಿಂದ ಇವನಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು, ನಮ್ಮ ಹುಡುಗನಿಗೆ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಅಂತ ಘೋಷಣೆ ಮಾಡವ್ರೆ. ಆದರೂ ನನಗೂ ಸಂತೋಷ ಆಯಿತು. ನಾನು ಸಾಹೇಬ್ರಿಗೆ ಹೇಳಿದ್ದೆ, ಮಕ್ಸೂದ್ ನಿನಗೆ ನಿನಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಆಸೆ ಇತ್ತು, ಏನೋ ಇದಾಗದಪ್ಪ, ಮುಂದಕ್ಕೆ ಕೊಡ್ತೀನಿ ಅಂತ ಅಂದಿದ್ರು. ಅದೇ ಥರ ಇವತ್ತು ಇಷ್ಟು ಜನದ ಮುಂದೆ ನಾನು ಕರೆದು ಒಂದು ಸ್ಥಾನಮಾನ ಕೊಟ್ಟವ್ರೆ. ಅದಕ್ಕೆ ಭಾಳ ಖುಷಿ ಆಯಿತು. ಇನ್ನೊಂದು ಏನಂದರೆ, ನಮ್ಮ ಕನಕಪುರ ತಾಲೂಕಲ್ಲಿ ಈ ಇಬ್ಬರು ಹುಲಿಗಳು ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಇವ್ರ ಹತ್ರ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಒಗ್ಗಟ್ಟಾಗಿ ತಗೊಂಡೋಗಿ ಎಲ್ಲರದು ಒಂದು ರಕ್ಷಣೆ ಆಗಬೇಕು. ಅವ್ರು ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಜಾತಿ ವರ್ಗಕ್ಕೂ ಒಂದು ಸ್ಥಾನಮಾನ ಕೊಡಬೇಕು ಅಂತ ಇವ್ರದ್ದು ಆಸೆ ಇತ್ತು. ಇವತ್ತು ಪೂರೈಸಿದ್ದಾರೆ. ಮುಂದಕ್ಕೆ ಇದೇ ಥರ ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ನಮಗೆಲ್ಲ, ನಮ್ಮ ಲೀಡರ್ಸ್ಗೆಲ್ಲ ನಂಬಿಕೆ ಇದೆ, ನಮ್ಮ ಕ್ಷೇತ್ರದ ಜನಕ್ಕೆಲ್ಲ ನಂಬಿಕೆ ಇದೆ ಇವ್ರ ಮೇಲೆ. ಅದೇ ಥರ ಹೋದ ಸರಿ 1,23,000 ಓಟಿಂದ ನಮ್ಮ ಸಾಹೇಬ್ರಿಗೆ ಗೆಲ್ಲಿಸಿದ್ರು. ಈಗ ಮುಂದಕ್ಕೆ ಬಂದು ಅವ್ರಿಗೆ 1.5 ಲಕ್ಷದಿಂದ ಗೆಲ್ಲಿಸ್ಬೇಕು ಅಂತ ಆಸೆ ಇದೆ ನಮಗೆ. ಅದೇ ಥರ ನಮ್ಮ ಎಲ್ಲ ಸಮುದಾಯಕ್ಕೂ ಅನುಕೂಲ ಮಾಡಿಕೊಟ್ಟವ್ರೆ, ಮುಂದಕ್ಕೂ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾನು ಇಷ್ಟು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ನ್ಯಾಷನಲ್ TV ವಾಯ್ಸ್ ಆಫ್ ಬ್ಯಾಂಗ್ಳೂರ್ಗೆ ನಮಸ್ಕಾರ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಬಂದು ಅಬ್ದುಲ್ ರಜಾಕ್, ಮಕ್ಸೂದ್ ಅಂತ ಕರೀತಾರೆ, ತಿಮ್ಸಂದ್ರ ಮಕ್ಸೂದ್ ಆಗಿದ್ದೀನಿ ಅಂತ ಹೇಳಿ. ಈ 3 ಬಾರಿ ಸದಸ್ಯರಾದ ನಂತರ ಯಾವ ತರ ಅಭಿವೃದ್ಧಿಗಳು ಮಾಡಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಗ್ರಾಮ ಪಂಚಾಯತಿದಲ್ಲಿ 3 ಬಾರಿ ಆಯ್ಕೆ ಆಗ್ಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಹಳ್ಳಿಗಳ ರಾಜಕೀಯ ಇದೆಲ್ಲ ಬಹಳ ಟಫ್ ಆಗಿರ್ತದೆ. ಸಿಟಿಗಳಲ್ಲಿ ರಾಜಕೀಯ ಮಾಡ್ಬೋದು, ಹಳ್ಳಿಗಳ ರಾಜಕೀಯ ಬಹಳ ಇದಿರ್ತದೆ, ಟಫ್ ಇರ್ತದೆ. ಅಂಥದ್ರಲ್ಲಿ ಜನ ನಮ್ಮ ಒಳ್ಳೆ ಕೆಲಸ ಕಾರ್ಯ ನೋಡಿ, ನಮ್ಮ ಸಾಹೇಬರು ಕೊಟ್ಟಿರೋ ಅನುದಾನ, ನರೇಗಾ ಕೆಲಸ, ಪ್ರತಿಯೊಂದು ಮನೆಗೂ ಶೌಚಾಲಯ ಆಗಲಿ, ಆಮೇಲೆ ಕೊಟ್ಟಿಗೆ ಆಗಲಿ, ಮಂಚಿಂಗ್ ಆಗಲಿ, ಆಮೇಲೆ ಡ್ರೈನೇಜ್ ಆಗಲಿ, ಕಾಂಕ್ರೀಟ್ ರಸ್ತೆ ಆಗಲಿ, ಆಮೇಲೆ ಲೈಟು, ವಿದ್ಯುತ್ ಕಂಬಗಳು, ಪ್ರತಿಯೊಂದು ಚೆಕ್ ಡ್ಯಾಮು, ಆಮೇಲೆ ಆಶ್ರಯ ಮನೆಗಳು, ಆಮೇಲೆ ಫ್ರೀ ಸೈಟ್ಗಳು, ಅವೆಲ್ಲ ಮಾಡಿರೋದ್ರಿಂದ ಜನ ನಮಗೆ ನಂಬಿ, ನಮಗೆ ಸಾಹೇಬ್ರ ಮುಖ ನೋಡಿ, ಅವ್ರ ಶ್ರಮ ನೋಡಿ ನಮಗೆ ಆಯ್ಕೆ ಮಾಡಿದ್ದಾರೆ. ಅದೇ ಥರ ಅವ್ರ ಮಾತಲ್ಲಿ ನಾವು ಉಳ್ಕೊಂಡು ಕ್ಲೀನಾಗಿ ಕೆಲಸ, ಕ್ಲೀನ್ ಹ್ಯಾಂಡಿಂದ ಕೆಲಸ ಮಾಡ್ಕೊಂಡು ಹೋಗಿರೋದಕ್ಕೆ ಜನ ನಂಬಿ ನಮಗೆ 3 ಬಾರಿ ಆಯ್ಕೆ ಮಾಡಿದ್ದಾರೆ. ನನ್ನ ಹೆಸರು MD ಅಯ್ಯೂಬ್ ಅಂತ. ನಾನು ಫಸ್ಟ್ ವಾರ್ಡಲ್ಲೇ ಇರುವಂಥವನು. ಇವತ್ತೊಂದು ದಿವಸ ಒಂದು ಕಾರ್ಯಕ್ರಮ ನಮ್ಮ ಡೆಪ್ಟಿ CM ಸಾಹೇಬರು, ಮತ್ತು ನಮ್ಮ ಸೂರಿ ಸಾಹೇಬರು, MLC ಸಾಹೇಬರು, ದಿಲೀಪಣ್ಣ ಅವರು, ವಿಜಯ್ ದೇವ್ರವರು, ಇವರೆಲ್ಲ ಅಧ್ಯಕ್ಷತೆಯಲ್ಲಿ ಒಂದು ತಾಲೂಕಲ್ಲಿ ಇವತ್ತೊಂದು ದಿವಸ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಏನು ವಾತಾವರಣ ಅಂತ ಅಂದರೆ, ಇವತ್ತೊಂದು ದಿವಸ ನಮ್ಮ ತಾಲೂಕಿನ ಜನ ಎಲ್ಲ ಒಂದು ಖುಷಿ ಆಚರಿಸುವಂಥ ದಿನ. ತಾಲೂಕಲ್ಲೇ ತಮ್ಮ ಗ್ರಾಮದಲ್ಲೇ, ಟೌನಲ್ಲೇ ಪಕ್ಷಕ್ಕೋಸ್ಕರ ದುಡ್ದಿರೋರಿಗೆ ಗುರುತಿಸಿ, ಹಾಂ ಇರಪ್ಪ, ಯಾವುದೇ ಒಂದು ಕೆಲಸ, ಈಗ ಹೇಳಿದ್ರು ಸಾಹೇಬರು ಚನ್ನಪಟ್ಟಣದ ಎಲೆಕ್ಷನ್ನಲ್ಲಿ ನಮ್ಮ ಯೋಗೇಶ್ವರ್ ಅವ್ರಿಗೆ ಗೆಲ್ಸೋಕ್ಕೆ ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದರು. ಅವ್ರ ಅತಿಗಿಂತ ಹೆಚ್ಚಾಗಿ ನಮ್ಮ ಮೈನಾರಿಟೀಸು, ನಮ್ಮ ಸಾಕಿಬ್ ಅಧ್ಯಕ್ಷತೆಯಲ್ಲಿ ಸುಮಾರು ಜನನ ನಮ್ಮ ಮುಸ್ಲಿಮ್ಸ್ ಬಾಂಧವರು ಹೋಗಿ 15 ದಿವಸ ಅಲ್ಲೇ ತಮ್ಮ ಮನೆ ಮಠವನ್ನು ಬುಟ್ಟಿ ನಮ್ಮ ಪಕ್ಷದ ಒಂದು ಹೆಸರು, ಒಂದು ಘನತೆ, ಗೌರವ ನಮ್ಮ ಸಾಹೇಬರಿಗೆ ಹೆಚ್ಚಿಸಬೇಕು ಅಂತ 15 ದಿವಸ ತಮ್ಮ ಮನೆ ಬುಟ್ಟಿ ಅದೊಂದು ಗೆಲುವನ್ನ ಯಶಸ್ವಿಯಾಗಿ ಬಂದಿದ್ದೀವಿ. ಆ ಒಂದು ಕಾರಣದಿಂದ ನಮ್ಮ ಸಾಹೇಬರುಗಳೆಲ್ಲ ಸೇರಿ, ಇರಪ್ಪ ಈ ಹುಡುಗರು ದುಡಿಯೋ ಹುಡುಗರು,
ಇವ್ರು ಮುಂದೊಂದು ದಿವಸದಲ್ಲಿ ಈಗ ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನಿಂದ ಇವತ್ತೊಂದು ದಿವಸ ಡೆಪ್ಟಿ ಸಿ ಎಮ್ ಆಗಿದ್ದೀನಿ ಅಂತ ಅಂದರೆ ನನಗೆ ಕೊಟ್ಟಿದ್ದು ಅಹದೇ ಅಲ್ಲ, ನಾನು ಬಿದ್ದಿರುವಂತೆ ಶ್ರಮದಲ್ಲಿ ನಾನು ಮುಂದೆ ಹೊರದಿದ್ದೀನಿ. ಅದೇ ರೀತಿ ನಿಮ್ಮ ಕೊಟ್ಟಿರುವಂತೆ ಜವಾಬ್ದಾರಿಲಿ ಅದು ಶಿಸ್ತಾಗಿ ಕಾಪಾಡಿ ಮಾಡಿ ಮುಂದಿನ ದಿವಸದಲ್ಲಿ ಆ ಭಗವಂತ ಯಾವ್ದು ನಾನು ಯಾವ ರೀತಿ ಹೋಗ್ತೀವಿ ಆ ರೀತಿ ಇದು ಮಾಡುತ್ತೆ. ಆದ್ರಿಂದ ಎಲ್ಲ ನಮ್ಮ ಮೈನಾರಿಟೀಸ್ ವತಿಯಿಂದ ಒಂದು ಸಪ್ರೇಟ್ ಒಂದು ಜವಾಬ್ದಾರಿ ಕೊಟ್ಟರು. ನಮ್ಮ ಸಾಹೀಬ್, ನಮ್ಮ ಅಸ್ಲಮಣ್ಣ ಅವರು, ನಮ್ಮ ಮಾಲಿಕ್ ಅವರು, ನಮ್ಮ ನಾಜೀರ್ ಸಾಹೇಬರು, ನಮ್ಮ ಅಮ್ಜದ್ ಅವರು, ನಮ್ಮ ವಸೀಮ್ ಅವರು, ಇವರೆಲ್ಲ ನಿನ್ನೆನೆ ನಾವು ಬೆಳಗ್ಗೆನೆ ಜವಾಬ್ದಾರಿ ಕೊಟ್ಟಿಟ್ಗೆನೆ ಎಲ್ಲ ಕಾರ್ಗಳಲ್ಲಿ ತಮ್ಮ ವೆಹಿಕಲ್ಸ್ಗಳಲ್ಲಿ ಎಲ್ಲ ಮೈನಾರಿಟೀಸು ಎಷ್ಟೆಷ್ಟು ಸಾತ್ನೂರು, ಆಳಹಳ್ಳಿ, ಹುಣಸನಹಳ್ಳಿ, ಹೂಕುಂದ ಈ ಮುಸ್ಲಿಮ್ಸ್ ಬಾಂಧವರು ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಹೋಗಿ ನಾವು ಇದೊಂದು ಕೆಲಸಕ್ಕೆ ಸಂಘಟನೆಗೆ ಇದೊಂದು ಕಾರ್ಯಕ್ರಮ ಯಶಸ್ಸು ಮಾಡೋಕ್ಕೋಸ್ಕರ ಎಲ್ಲ ಮಾಡಿ ಇವತ್ತೊಂದು ದಿವಸ ಒಳ್ಳೆ ಒಂದು ಹಬ್ಬದ ವಾತಾವರಣ. ನಮ್ಮವ್ರಿಗೆ ಈಗ ನನಗೆ ತಾಲೂಕ್ ಲೆವೆಲಲ್ಲಿ ಇದು ಆರೋಗ್ಯ ARS ಕಮಿಟಿಗೆ ಒಬ್ಬ ಡೈರೆಕ್ಟ್ರು ಮಾಡಿದ್ದಾರೆ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ವಾಚ್ಮೆನ್ ಕೆಲಸವನ್ನು ಕೊಟ್ಟಿದ್ದಾರೆ ನನಗೆ. ನಾನು ಕೊಟ್ಟಿರುವಂಥ ಸಾಹೇಬರುಗಳು ಆ ಜವಾಬ್ದಾರಿನ ಮುಂದಿನ ದಿವಸದಲ್ಲಿ ನಾನು ಶಿಸ್ತಾಗೆ ಎಲ್ಲ ವರ್ಗದ ಜನಕ್ಕೆ ಒಗ್ಗಟ್ಟಾಗಿ ತಗೊಂಡು ಅಫಿಷಿಯಲಿ ಜೊತೆಲೂ ಚೆನ್ನಾಗಿದ್ದು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ. ಮುಂದಿನ ದಿವಸದಲ್ಲಿ ಎಷ್ಟು ನನಗೆ ಅದು ಜವಾಬ್ದಾರಿ ಇರ್ತದೆ ಅಲ್ಲಿವರೆಗೂ ಜವಾಬ್ದಾರಿಯಾಗಿ ಈ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹೆಸರು ವಸೀಂ ಪಾಷಾ ಅಂತ. ನಾನು ಮೂಲತಃ ಗ್ರಾಮೀಣ ಭಾಗದವನು. ಸಾತ್ನೂರು ಬ್ಲಾಕ್ ಹೂಕುಂದ ಗ್ರಾಮ ಪಂಚಾಯಿತಿ ಹೂಕುಂದದಿಂದ ಬಂದಿರುವಂಥವನು. ಹೇಳ್ಬೇಕಂದ್ರೆ ಇವತ್ತು ಒಂದು ನಮ್ಮ ಅಯ್ಯೂಬ್ ಸಾಬ್ರು ಹೇಳ್ದಂಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಯಾಕಂತ ಹೇಳಿದರೆ ಎಲ್ಲ ವರ್ಗದ ಕಟ್ಟ ಕಡೆಯ ಕಾರ್ಯಕರ್ತನಿಗೂ ಒಂದು ಜವಾಬ್ದಾರಿ ಕೊಡಬೇಕು, ಒಂದು ಹುದ್ದೆ ಕೊಡಬೇಕು. ಅವರಿಂದ ಸಂಘಟನೆ ಆಗಲಿ ಸರ್ಕಾರದ ಕೆಲಸವನ್ನು ಯಾವ ಥರ ಕಟ್ಟ ಕಡೆಯ ಮನೆಯವರೆಗೂ ತಲುಪಬೇಕಂದ್ಬಿಟ್ಟು ಪ್ರತಿಯೊಂದು ಹಳ್ಳಿಯಿಂದ, ಪ್ರತಿಯೊಂದು ಜಾತಿಯಿಂದ, ಪ್ರತಿಯೊಂದು ಮೂಲೆಯಿಂದ ನಮ್ಮ ಸಾಹೇಬರು DK ಶಿವಕುಮಾರ್ ಸಾಹೇಬರು DCM ಅವರು ಹಾಗೂ ನಮ್ಮ ಮಾಜಿ ಸಂಸದರಾದಂತಹ DK ಸುರೇಶ್ ಸಾಹೇಬರು ಸುಮಾರು 200ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಇವತ್ತು ಹಂಚಿದ್ರು. ಇವತ್ತು ಒಂದು ಪದಗ್ರಹಣ ಸಮಾರಂಭ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅದರಲ್ಲಿ ಯಾರು ಅನ್ಯತಾ ಭಾವಿಸಬಾರ್ದು ಅಂದ್ಬಿಟ್ಟು ಯಾರು ವೆಜ್ಜು ನಾನ್ ವೆಜ್ಜು ಅದರಲ್ಲೂ ಮುಸ್ಲಿಮ್ಸ್ ಅವರು ಭಾಳ ಸಪ್ರೇಟಾಗಿ ಮಾಡಬೇಕು, ತಿಂತಾರೆ, ಅವ್ರು ಬಂದು ಇಲ್ಲಿ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಸಪ್ರೇಟಾಗಿ ನೀವು ವ್ಯವಸ್ಥೆ ಮಾಡ್ರಪ್ಪ ಅಂದ್ಬಿಟ್ಟು ಒಂದು ಜವಾಬ್ದಾರಿ ಕೊಟ್ಟರು. ಆ ಜವಾಬ್ದಾರಿಯನ್ನು ನಮ್ಮ ಎಲ್ಲ ಮುಖಂಡರು ಸೇರಿ ನಮ್ಮ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ತಲುಪಿ ಪ್ರತಿಯೊಂದು ಮನೆಗೂ ಈ ಒಂದು ಕರೆಯೋಲೆಯನ್ನು ತಲುಪಿಸಿ ಇವತ್ತು ಎಲ್ಲರಿಗೂ ಇಲ್ಲಿ ಕರೆಸಿ ಕೂರಿಸಿ ಪದಗ್ರಹಣ ಸಮಾರಂಭವನ್ನು ನೋಡೋಕ್ಕೆ ಮತ್ತು ಅವ್ರ ಮುಂದೆ ಎಲ್ಲ ಎಷ್ಟು ಜನ ನಾವು ಪದಗ್ರಹಣ ಸಮಾರಂಭದಲ್ಲಿ ಪದಗ್ರಹಣ ಮಾಡಿದ್ರು ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ರು. ಇದು ಒಂದು ಭಾಗ, ಒಂದು ಕಾರ್ಯಕ್ರಮ. ಆದರೆ ನಮ್ಮ DK ಸುರೇಶ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅವರ ರಾಜಕಾರಣ ನೀತಿನೇ ಒಂದು ಕೇಡಾರ್ ಬೇಸ್ ರಾಜಕಾರಣ. ಅಂದರೆ ಒಂದು ಬೂತ್ ಲೆವೆಲ್ನಿಂದ ತಾಲೂಕ್ ಲೆವೆಲಿಂದ ರಾಜ್ಯ ಲೆವೆಲ್ಗೆ, ರಾಜ್ಯ ಮಟ್ಟಕ್ಕೆ ಒಬ್ಬ ಕಾರ್ಯಕರ್ತನ ಹೇಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋವಂಥದ್ದನ್ನ ನಮ್ಮ ಸಾಹೇಬರು ಮಾಡ್ತಾ ಇದ್ದಾರೆ ಇವತ್ತು. ಅದನ್ನು ಮಾದರಿಯಾಗಿ ಇಟ್ಕೊಂಡು ಈ ರಾಜ್ಯದ ಪ್ರತಿಯೊಬ್ಬ ಸಂಸದರಾಗಲಿ ಶಾಸಕರಾಗಲಿ ಅವರವರ ಕ್ಷೇತ್ರದಲ್ಲಿ ಮಾಡಬಹುದು. ಭಾಳ ಉತ್ತಮವಾಗಿ ಒಂದು ಸುಸಜ್ಜಿತ ವ್ಯವಸ್ಥೆಯಿಂದ ನಮ್ಮ ಸಾಹೇಬರು DK ಸುರೇಶ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ
ಈ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದರು, ಸರ್ಕಾರದ ಯೋಜನೆಗಳನ್ನ. ಆ ಯೋಜನೆಯಲ್ಲಿ ಪ್ರತಿಯೊಂದು ಮನೆ ಕಡೆಯ ಮನೆಗೂ ಆ ಯೋಜನೆ, ಆ ಒಂದು ಫೆಸಿಲಿಟೀಸ್ ತಲುಪಬೇಕು ಅಂತ ಅಂದ್ಬಿಟ್ಟು ಅದಕ್ಕೂ ಒಂದು ಕಮಿಟಿ ರಚನೆ ಮಾಡಿದ್ರು. ತಾಲೂಕ್ ಲೆವೆಲ್ ಕಮಿಟಿ ಬೇರೆ ಇದೆ, ಜಿಲ್ಲಾ ಮಟ್ಟದ ಕಮಿಟಿ ಬೇರೆ ಇದೆ, ಬೂತ್ ಮಟ್ಟದಲ್ಲೂ ಅದಕ್ಕೆ ಸದಸ್ಯರುಗಳಿಗೆ ಆಯ್ಕೆ ಮಾಡಿದ್ದಾರೆ. ಯಾಕಂತೇಳಿದರೆ ಇದೆಲ್ಲ ಉದ್ದೇಶ ಒಂದೇ. ಸರ್ಕಾರ ಇವತ್ತು, ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಯೋಜನೆ ಯಾರು ಶಾಸಕರ ಹತ್ರ, ಸಂಸದರ ಹತ್ರ, ಲೀಡ್ರ್ ಹತ್ರ ಬರೋಕ್ಕಾಗದೇ ಇರುತ್ತಾರೋ ಆ ಒಂದು ಕಡೆಯ ಮನುಷ್ಯನಿಗೂ ಈ ಒಂದು ಯೋಜನೆಗಳು ತಲುಪಬೇಕು. ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಹೋದ್ರು, ಯಾವ ಊರಿಗೆ ಹೋದ್ರು, ಯಾವ ಪಂಚಾಯತಿಗೆ ಹೋದ್ರು, ಒಂದು ಚಿಕ್ಕ ಹಳ್ಳಿನಲ್ಲೂ ಕಾಂಕ್ರೀಟ್ ರೋಡ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಮೂಲ ಸೌಕರ್ಯಗಳು. ಯಾವ ಮನೆಯಲ್ಲೂ ಒಂದು ಶೌಚಾಲಯ ಇಲ್ಲ ಅಂತ ಇಲ್ಲ. ಯಾವ ಮನೆಯಲ್ಲೂ ಒಂದು ಯಾವುದೇ ಇರಲಿ, ನರೇಗಾದಲ್ಲಾಗಲಿ ಇದರಲ್ಲಾಗಲಿ ಪ್ರತಿಯೊಂದರಲ್ಲೂ ಒಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಸಂಸದರು, ಮಾಜಿ ಸಂಸದರು ಡಿ.ಕೆ. ಸುರೇಶ್ ಸಾಹೇಬರು ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು DCM ಅವ್ರಿಗೆ ನಮ್ಮ ಮನದ ಅಂತರಾಳದಿಂದ ಅವರಿಗೆ ಕೃತಜ್ಞತೆ, ಧನ್ಯವಾದಗಳನ್ನ ಅರ್ಪಿಸ್ತಾ ಈ ನಾವೊಂದು ಮಾತು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ತಮಗೆ ಭಾಳ ಅಭಿನಂದನೆಗಳು. ಮತ್ತು ನನಗೆ ಈ ಒಂದು ದಿನ ಆಶ್ರಯ ಸಮಿತಿನಲ್ಲಿ ಒಂದು ಡೈರೆಕ್ಟರ್ ಆಗಿ ಪೋಸ್ಟ್ ಕೊಟ್ಟಿದ್ದಾರೆ. ಹಾಗೂ ನಾನು ಯೂತ್ ಕಾಂಗ್ರೆಸ್ 700 ಬ್ಲಾಕ್ ಉಪಾಧ್ಯಕ್ಷನಾಗಿ ಚುನಾಯಿತ ಪ್ರತಿನಿಧಿಯಾಗಿ ಇವತ್ತು ಪದಗ್ರಹಣವನ್ನು ತಗೊಂಡಿದ್ದೇನೆ.